ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅತ್ಯಂತ ಶ್ರೇಷ್ಠ, ಸರಳ, ಸಜ್ಜನಿಕೆಯ, ತಮ್ಮ ನಡೆಗೂ ನುಡಿಗೂ ಬಹಳ ಅನ್ಯೋನ್ಯತೆಯನ್ನು ಸಾಧಿಸಿದಂತಹ ಮಹಾನ್ ಸಾಧಕರಾದ ಕೋಟ ಶಿವರಾಮ ಕಾರಂತರ ಕುರಿತಾಗಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೋಟ ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದವರು. ಹೀಗಾಗಿ ಕರಾವಳಿ ತೀರದವರಾದದ್ದರಿಂದ ಕಡಲ ತೀರದ ಭಾರ್ಗವ ಎಂಬ ಬಿರುದನ್ನು ಹೊಂದಿದ್ದಾರೆ. ಹಾಗೆಯೇ ನಡೆದಾಡುವ ವಿಶ್ವಕೋಶ ಎಂದು ಸಹ ಕೋಟ ಶಿವರಾಮ ಕಾರಂತರನ್ನು ಹೇಳಲಾಗುತ್ತದೆ. ಕನ್ನಡ ಸಾಹಿತ್ಯದ ವಕ್ತಾರರೆಂಬ ಪ್ರಖ್ಯಾತಿಯನ್ನು ಹೊಂದಿರುವ ಕೋಟ ಶಿವರಾಮ ಕಾರಂತರ ಕುರಿತಾಗಿ ದಿನದ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ನಿಮ್ಮ ಮುಂದಿಡಲು ಸಹಾಯವಾಗುತ್ತದೆ. ಕನ್ನಡ ಸಾಹಿತ್ಯದ ಮಹಾಕವಿಯಾಗಿರುವ ಜಿ.ಎಸ್. ಶಿವರುದ್ರಪ್ಪನವರು ಕೋಟ ಶಿವರಾಮ ಕಾರಂತರ ಬಗ್ಗೆ ಈ ರೀತಿಯಲ್ಲಿ ಹೇಳುತ್ತಾರೆ. ಬೆಟ್ಟ ಕಡಲಿನ ನಡುವೆ ಹುಟ್ಟಿದ ಈ ಚೈತನ್ಯ, ಅಂದರೆ ಬೆಟ್ಟ ಎಂದರೆ ಸಹ್ಯಾದ್ರಿ ಬೆಟ್ಟ, ಕಡಲು ಎಂದರೆ ಅರಬ್ಬಿ ಸಮುದ್ರ, ಕರಾವಳಿ ಪ್ರದೇಶ. ಈ ಎರಡರ ನಡುವೆ ಹುಟ್ಟಿದ ಈ ಚೈತನ್ಯ ಎಂದರೆ ಕೋಟ ಶಿವರಾಮ ಕಾರಂತರಿಗೆ ಹೇಳಿರುವುದು. ಕಡಲಿನಷ್ಟೇ ವಿಸ್ತಾರವಾದ ಅನುಭವಗಳನ್ನು ತಮ್ಮ ಕೃತಿಗಳಲ್ಲಿ ಹಿಡಿದಿರಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಕೋಟ ಶಿವರಾಮ ಕಾರಂತರದು ಅಂತಿಂತ ವ್ಯಕ್ತಿತ್ವವಲ್ಲ, ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿತ್ವ. ಒಂದು ಗಾದೆ ಮಾತು ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಸೃಷ್ಟಿಸದ ಸಾಹಿತ್ಯವಿಲ್ಲ ಎಂದು. ಅಂತಹ ಒಂದು ಬಹುಮುಖ ವ್ಯಕ್ತಿತ್ವ ಶಿವರಾಮ ಕಾರಂತರದ್ದು. ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎನ್ನುವುದು ಈಗಾಗಲೇ ನಿಮಗೆ ತಿಳಿದಿದೆ. ಇದನ್ನು ಹೊರತುಪಡಿಸಿ ಕೋಟ ಶಿವರಾಮ ಕಾರಂತರು ಒಬ್ಬ ಕವಿ, ಕಾದಂಬರಿಕಾರ, ನಾಟಕಗಾರ, ಅನುವಾದಕ, ಗಾಂಧಿವಾದಿ, ಸಮಾಜವಾದಿ, ವೈಜ್ಞಾನಿಕ ಬರಹಗಾರ, ಪರಿಸರ ಪ್ರೇಮಿ, ಶಿಕ್ಷಣ ತಜ್ಞ, ಸಮಾಜ ಸುಧಾರಕ ಹಾಗೂ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ. ಕಾರಂತರು ಸೃಷ್ಟಿಸದ ಸಾಹಿತ್ಯವಿಲ್ಲವೆಂದು ಹೇಳಲಾಗುತ್ತದೆ. ಹೀಗೆ ಸಾಹಿತ್ಯದ ಎಲ್ಲಾ ಕ್ಷೇತ್ರದಲ್ಲಿಯೂ ಕಾರಂತರ ಕೊಡುಗೆ ಅಪಾರ. ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ, ಸಂಗೀತ, ಯಕ್ಷಗಾನ, ರಾಜಕೀಯ, ಪತ್ರಿಕೋದ್ಯಮ, ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ, ಸಿರಿಗನ್ನಡ ಅರ್ಥಕೋಶ. ಕಾರಂತರು ಯಕ್ಷಗಾನದಲ್ಲಿ ಒಂದು ವಿಶೇಷ ಸಾಧನೆಯನ್ನು ಸಾಧಿಸುತ್ತಾರೆ. ರಷ್ಯಾದ ನೃತ್ಯವಾದ ಬ್ಯಾಲೆ ಎಂಬ ನೃತ್ಯ ಶೈಲಿಯನ್ನು ಯಕ್ಷಗಾನದಲ್ಲಿ ಅಳವಡಿಸಿಕೊಂಡು ಒಂದು ಪ್ರಯೋಗಾತ್ಮಕ ಸಾಧನೆಯನ್ನು ಸಾಧಿಸಿದ್ದಾರೆ. ನಾವೀನ್ಯ ರೀತಿಯಲ್ಲಿ ಯಕ್ಷಗಾನವನ್ನು ಪರಿಚಯಿಸಿದ್ದಾರೆ. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾದ ಪ್ರಾಶಸ್ತ್ಯ ಯಕ್ಷಗಾನಕ್ಕೆ ಇದೆ. ಉಪದೇಶ ಮಾಡುವ ಬದಲು ತಾವೇ ಅನುಸರಿಸಿದರೆ ಪ್ರಯೋಜನವಾದೀತು ಎಂದು ಹೇಳಿದವರು ಶಿವರಾಮ ಕಾರಂತರು. ಈಗ ಯಾರೇ ಆಗಲಿ ಒಬ್ಬರಿಗೆ ಉಪದೇಶ ಮಾಡುವುದರಲ್ಲಿ ನಿಪುಣರಾಗಿರುತ್ತಾರೆ, ಆದರೆ ಅವರು ಅದನ್ನು ಅನುಸರಿಸುತ್ತಾರೆಯೇ ಎಂದು ನೋಡಿದರೆ ಇಲ್ಲ. ಕೆಲವರಿಗೆ ಕೆಲಸವೇ ಅಂತಹದ್ದಾಗಿರುತ್ತದೆ, ಬೇರೆಯವರಿಗೆ ಉಪದೇಶ ಮಾಡುವಂತದ್ದು. ಅವರು ಹಾಗೆ ಇರಬೇಕು, ಇವರು ಹೀಗೆ ಇರಬೇಕು ಎಂದು. ಆದರೆ ಅವರು ಹೇಗೆ ಇದ್ದಾರೆ ಎಂದು ನೋಡಿದರೆ, ಅದನ್ನು ಅನುಸರಿಸುತ್ತಾರೆಯೇ ಎಂದು ನೋಡಿದರೆ ಇಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಅಂದಿನ ಪ್ರಧಾನ ಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಹೇಳುತ್ತಾರೆ, ನಾವು ಬಹಳಷ್ಟು ಜನ ಯೋಜನೆಗಳನ್ನು ಹಾಕಿಕೊಳ್ಳುತ್ತೀವಿ, ಆದರೆ ಅದನ್ನು ಕಾರ್ಯಗತಕ್ಕೆ ತರುವುದಿಲ್ಲ ಎಂದು. ವಿಶ್ವೇಶ್ವರಯ್ಯನವರು ಮಾತನಾಡದೆ ಬಹಳಷ್ಟು ಯೋಜನೆಗಳನ್ನು ಸಾಧಿಸಿದವರು ಎಂದು ಹೇಳುತ್ತಾರೆ. ಹಾಗೆಯೇ ವಿಶ್ವೇಶ್ವರಯ್ಯನಂತೆಯೇ ವ್ಯಕ್ತಿತ್ವವನ್ನು ಹೊಂದಿದವರು ಕೋಟ ಶಿವರಾಮ ಕಾರಂತರು. ಇಂತಹ ಮಹಾನ್ ಪ್ರತಿಮೆ ಹೊಂದಿದ ಕೋಟ ಶಿವರಾಮ ಕಾರಂತರ ಜನನವಾಗಿದ್ದು ಅಕ್ಟೋಬರ್ 10, 1902 ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸುತ್ತಾರೆ. ತಂದೆ ಶೇಷ ಕಾರಂತರು ಹಾಗೂ ತಾಯಿ ಲಕ್ಷ್ಮೀ ಕಾರಂತರು. ಇವರದ್ದು ಬ್ರಾಹ್ಮಣ ಕುಟುಂಬ. 9 ಮಕ್ಕಳ ಕುಟುಂಬದಲ್ಲಿ ಶಿವರಾಮ ಕಾರಂತರು 4ನೆಯ ಮಗ. ಶಿವರಾಮ ಕಾರಂತರ ಪ್ರಾಥಮಿಕ ಶಿಕ್ಷಣ ಕೋಟದ ತಮ್ಮ ಮನೆಯ ಸಮೀಪದ ಶಿವಾಲಯದ ಯಾಗಶಾಲೆಯಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಶಾಲೆಯಲ್ಲಿ ಇವರ ಪ್ರಾಥಮಿಕ ಶಿಕ್ಷಣ ನಡೆಯುತ್ತದೆ. ಕುಂದಾಪುರದ ಸರ್ಕಾರಿ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣ. 1920ರಲ್ಲಿ SSLC ಉತ್ತೀರ್ಣರಾಗುತ್ತಾರೆ. ಮಂಗಳೂರಿನ ಸರ್ಕಾರಿ ಕಾಲೇಜಿಗೆ ಸೇರಿದ್ದ ಅವರು 16/2/1922ರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಕರೆಗೆ ಒಗ್ಗೊಟ್ಟು ತರಗತಿಯನ್ನು ತೊರೆದು ಚಳುವಳಿಗೆ ಕಾಲಿಡುತ್ತಾರೆ. ಹೀಗೆ ಅಕ್ಟೋಬರ್ 19, 1922ರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಕರೆಗೆ ಒಗ್ಗೊಟ್ಟು ವಿದ್ಯಾಭ್ಯಾಸವನ್ನು ತ್ಯಜಿಸಿ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ.
ಶಿವರಾಮ ಕಾರಂತರಿಗೆ ಸಾಹಿತ್ಯ ರಚನೆಯಲ್ಲಿ ಯಾರೆಲ್ಲ ಪ್ರಭಾವ ಬೀರುತ್ತಾರೆ ಎಂದು ನೋಡುವುದಾದರೆ, ಇವರ ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ಕಾರಂತರ ಮೊದಲ ಗುರುಗಳಾದ ರಂಗರಾಯರು ಪ್ರಭಾವ ಬೀರುತ್ತಾರೆ. ನಂತರ ಮುದ್ದಣ್ಣ ಕವಿ ಎಂದೇ ಪ್ರಸಿದ್ಧರಾಗಿರುವ ಲಕ್ಷ್ಮೀನಾರಾಯಣ ಭಟ್ಟರ ಗುರುಗಳಾದ ಮಳಲಿ ಸುಬ್ಬರಾಯರು ಕಾರಂತರಿಗೂ ಗುರುಗಳಾಗಿರುತ್ತಾರೆ. ಮಳಲಿ ಸುಬ್ಬರಾಯರು ಮೂಲತಃ ಯಕ್ಷಗಾನ ಪ್ರಿಯರು. ಇವರು ಯಕ್ಷಗಾನ ರಚನೆ ಮಾಡಬಲ್ಲವರಾಗಿದ್ದರಿಂದ ಕಾರಂತರಿಗೆ ಯಕ್ಷಗಾನದ ಮೇಲೆ ಅಪಾರ ಒಲವು ಬರಲು ಕಾರಣರಾಗುತ್ತಾರೆ. ಶಿವರಾಮ ಕಾರಂತರಿಗೆ ಪರಿಸರವೆಂದರೆ ಬಹಳ ಆಸೆ. ಅವರು ತಮ್ಮ ಬಾಲ್ಯದಿಂದಲೂ ಉಡುಪಿ ಜಿಲ್ಲೆಯ ಕೋಟದವರಾದದ್ದರಿಂದ ಕರಾವಳಿ ಪ್ರದೇಶದಲ್ಲಿ ಬೆಳೆದದ್ದರಿಂದ ಪರಿಸರದ ಮೇಲೆ ಅಪಾರವಾದ ಒಲವನ್ನು ಹೊಂದಿದ್ದರು. ಅವರು ಬಾಲ್ಯದಲ್ಲಿ ಕೆರೆಗಳ ಏರಿ, ನದಿಗಳು, ಸಮುದ್ರ ತೀರ ಮೊದಲಾದ ವಾತಾವರಣದಲ್ಲಿ ಬೆಳೆದದ್ದರಿಂದ ಅವರಿಗೆ ಸಹಜವಾಗಿಯೇ ಪ್ರಕೃತಿಯ ಮೇಲೆ ಒಲವು ಮೂಡುತ್ತದೆ. ಆಧುನಿಕ ಶಿಕ್ಷಣವು ಕೇವಲ ಹೊಟ್ಟೆಪಾಡಿಗಾಗಿ ಇರುವ ಶಿಕ್ಷಣ ವ್ಯವಸ್ಥೆ ಎಂದು ನಂಬಿದ್ದರು. ಶಿಕ್ಷಣವೆಂದರೆ ನಿಜವಾದ ವ್ಯಕ್ತಿತ್ವದ ವಿಕಾಸವಾದರೆ ಮಾತ್ರ ಅದು ನಿಜವಾದ ಶಿಕ್ಷಣ ಎಂದು ಅವರ ಅಭಿಪ್ರಾಯವಾಗಿತ್ತು. ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಕೇವಲ ಒಂದು ಚೌಕಟ್ಟಿನಲ್ಲಿ ಇದ್ದು ಪಠ್ಯದ ವಿಷಯವನ್ನು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಇಂದಿನ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇರುವುದು ಸಹ ಹಾಗೆ. ಇವರ ಕಲಿಕೆ ಎನ್ನುವಂಥದ್ದು ಬಹಳ ಪ್ರಯೋಗಾತ್ಮಕವಾಗಿ ಇತ್ತು. ಯಾವುದನ್ನು ಸಹ ತರಬೇತಿಯ ಮೂಲಕ ಪಡೆದುಕೊಂಡಿಲ್ಲ. ಕೇವಲ ತನ್ನ ಸ್ವಕಲಿಕೆಯ ಮೂಲಕ ಎಲ್ಲಾ ವಿದ್ಯೆಯನ್ನು ಕಲಿತುಕೊಳ್ಳುತ್ತಾರೆ. ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾರಂತರು ತಮ್ಮ ಛಾಪನ್ನು ಮೂಡಿಸುತ್ತಾರೆ. ಮನುಷ್ಯ ಎಷ್ಟು ಕಲಿತರೂ ಇನ್ನೂ ಅಗಾಧವಾದ ಜ್ಞಾನವನ್ನು ಸಂಪಾದಿಸಬೇಕೆಂಬ ತುಡಿತ ಕಾರಂತರಿಗೆ ಬದುಕೇ ಒಂದು ಪಾಠಶಾಲೆಯಾಗಿತ್ತು. 1936ರಲ್ಲಿ ತಮ್ಮ ಬಾಳ ಸಂಗಾತಿಯಾಗಿ ಲೀಲಾ ಕಾರಂತರನ್ನು ವಿವಾಹವಾಗುತ್ತಾರೆ. ಲೀಲಾ ಕಾರಂತರು ಸಹ ಲೇಖಕರು. ವಿವಾಹ ಜೀವನದ ನಂತರದಲ್ಲಿ ಶಿವರಾಮ ಕಾರಂತರಿಗೆ ಬಹಳ ಬೆಂಬಲವನ್ನು ನೀಡುತ್ತಾರೆ. ಕಾರಂತರು ತಾವೇ ಹೇಳಿಕೊಳ್ಳುತ್ತಾರೆ, ನನ್ನ ಈ ಯಶಸ್ಸಿಗೆ ನನ್ನ ಬಾಳ ಸಂಗಾತಿಯೇ ಕಾರಣ ಎಂದು. ಶಿವರಾಮ ಕಾರಂತರಿಗೆ 4 ಜನ ಮಕ್ಕಳಿರುತ್ತಾರೆ. ಹರ್ಷ ಕಾರಂತ, ಉಲ್ಲಾಸ್ ಕಾರಂತ, ಮಾಳವಿಕ ಕಾರಂತ ಹಾಗೂ ಶಮಾ ಕಾರಂತ. ಕಾರಂತರ ಮಡದಿಯಾದ ಲೀಲಾ ಕಾರಂತರು ಮೂಲತಃ ಇವರ ಮಾತೃಭಾಷೆ ಮರಾಠಿಯಾಗಿರುತ್ತದೆ. ಇವರು ವಿವಾಹವಾದ ನಂತರವೇ ಕನ್ನಡವನ್ನು ಕಲಿತುಕೊಳ್ಳುತ್ತಾರೆ. ಅದೆಷ್ಟು ಚೆನ್ನಾಗಿ ಕನ್ನಡವನ್ನು ಕಲಿತುಕೊಳ್ಳುತ್ತಾರೆ ಎಂದರೆ, ಮರಾಠಿಯಲ್ಲಿ ರಚಿತವಾದ ಕಾವ್ಯಗಳನ್ನು ಅಥವಾ ಲೇಖನಗಳನ್ನು ಕನ್ನಡದಲ್ಲಿ ಅನುವಾದ ಮಾಡುವಷ್ಟು ಚೆನ್ನಾಗಿ ಕನ್ನಡವನ್ನು ಕಲಿತುಕೊಳ್ಳುತ್ತಾರೆ. ನಂತರ ಕನ್ನಡದಲ್ಲಿ ಹಲವಾರು ಲೇಖನಗಳನ್ನು ಬರೆಯುತ್ತಾರೆ. ಕಾರಂತರು ಮೂಲತಃ ಬ್ರಾಹ್ಮಣರು. ಇವರ ಮಡದಿಯಾದ ಲೀಲಾ ಅವರು ಬಂಟ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಆರಂಭದಲ್ಲಿ ಕಾರಂತರು ವಿವಾಹ ಜೀವನಕ್ಕೆ ಕಾಲಿಡುವುದಿಲ್ಲ ಎಂದು ನಿರ್ಧರಿಸುತ್ತಾರೆ. ನಂತರ ಅವರು ಜೀವನದಲ್ಲಿ ವಿವಾಹವು ಒಂದು ಪ್ರಮುಖ ಘಟ್ಟವೆಂದು ತಿಳಿದುಕೊಂಡ ನಂತರ ಮುಂಬೈಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಭಿನಯ ಹಾಗೂ ಸಂಗೀತದ ಬಗ್ಗೆ ತರಬೇತಿ ನೀಡುವ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿನಿಯಾಗಿದ್ದ ಲೀಲಾರವರನ್ನು ಕಂಡು ನಂತರ ಅವರನ್ನು ವಿವಾಹವಾಗುತ್ತಾರೆ. ಅಲ್ಲಿನ ಜನರು, ಬ್ರಾಹ್ಮಣ ಜನರು ಹಾಗೂ ಬಂಡ ಸಮುದಾಯದವರು ಮದುವೆ ಆಗುವುದಕ್ಕೆ ವಿರೋಧಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಮದುವೆಯಾಗಲಿಕ್ಕೆ ನಾವಿಬ್ಬರು ಒಟ್ಟಿಗೆ ಜೀವಿಸುತ್ತೇವೆ ಎಂಬ ಮನೋಭಾವವಿದ್ದರೆ ಸಾಕು, ಜಾತಿ ವ್ಯವಸ್ಥೆ ಅಡ್ಡಿ ಬರುವುದಿಲ್ಲ ಎಂದು ಹೇಳಿ ವಿವಾಹವಾಗುತ್ತಾರೆ. ಹೀಗೆ ಮಡದಿಯಾದ ಲೀಲಾ ಕಾರಂತರು ಕಾರಂತರ ಬದುಕಿಗೆ ಒಂದು ಸ್ಪಷ್ಟ ದಾರಿಯನ್ನು ತೋರಿಸಿಕೊಡುತ್ತಾರೆ. ಕಾರಂತರ ಬದುಕಿಗೆ ಸ್ಫೂರ್ತಿಯಾಗುತ್ತಾರೆ ಎಂಬುದು ಹಲವಾರು ಜನರಿಗೆ ಗೊತ್ತಿಲ್ಲದ ಸಂಗತಿ. ಕಾರಂತರ ಆಸಕ್ತಿ ಹಲವು 10 ಕ್ಷೇತ್ರಗಳಲ್ಲಿ ಎಂಬುದು ಎಲ್ಲರಿಗೂ ತಿಳಿದಿದೆ. ಆದರೆ ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಅದನ್ನು ಪರಿಪೂರ್ಣವಾಗಿ ನಡೆಸಿಕೊಳ್ಳುವಂತೆ ಸ್ಫೂರ್ತಿ ನೀಡಿದ್ದು ಕಾರಂತರ ಮಡದಿ. ಈ ವಿಷಯದ ಬಗ್ಗೆ ಅವರ ಮಗನಾದ ಉಲ್ಲಾಸ್ ಕಾರಂತರವರೇ ದಾಖಲೆಯನ್ನು ನೀಡುತ್ತಾರೆ. ನಮ್ಮ ತಾಯಿ ಇಲ್ಲದೆ ಹೋಗಿದ್ರೆ ನಮ್ಮ ತಂದೆ ಅವರು ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಎಂದು ಅವರು ಹೇಳಿಕೊಳ್ಳುತ್ತಾರೆ. ಕಾರಂತರು ಕುಟುಂಬವನ್ನು ಎಂದಿಗೂ ನಿರ್ಲಕ್ಷಿಸಿಯೇ ಇಲ್ಲ. ತನ್ನ ಮಡದಿಯನ್ನೇ ಆಗಲಿ ಅಥವಾ ಮಕ್ಕಳನ್ನೇ ಆಗಲಿ ಎಲ್ಲಿಯೂ ನಿರ್ಲಕ್ಷಿಸುವುದಿಲ್ಲ. ಯಾರಿಗೆ ಏನು ಬೇಕು ಅದನ್ನು ಸಕಾಲದಲ್ಲಿಯೇ ಒದಗಿಸಿಕೊಡುತ್ತಿದ್ದರು. ಹಿರಿಯ ಮಗಳು ಮಾಳವಿಕ ತನಗೆ ಇಷ್ಟ ಬಂದಂತಹ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮನಃಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಆಕೆ ತನಗೆ ಇಷ್ಟ ಬಂದಂತಹ ಒಬ್ಬ ಉತ್ತರ ಭಾರತೀಯ ಹುಡುಗನನ್ನು ವಿವಾಹವಾಗುತ್ತಾರೆ. ಇದಕ್ಕೆ ಕಾರಂತರು ಯಾವುದೇ ರೀತಿಯಲ್ಲಿ ಅಡ್ಡಿಯಾಗುವುದಿಲ್ಲ. ಹಿರಿಯ ಮಗಳಾದ ಶಮಾ ಇವರಿಗೆ ಕಥಕಳಿ ಕಲಿಯಬೇಕೆಂಬ ಆಸೆ ಇರುತ್ತದೆ. ಆ ಆಸೆಯನ್ನು ನೆರವೇರಿಸುತ್ತಾರೆ. ತನ್ನ ಮಗನಾದ ಉಲ್ಲಾಸ ಕಾರಂತರಂತೆ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾರೆ. ಉಲ್ಲಾಸ ಕಾರಂತ ಪ್ರಕೃತಿಯಲ್ಲಿ ಬೆಳೆದವರಾದ್ದರಿಂದ ಪ್ರಕೃತಿಯ ಮೇಲೆ ಅಗಾಧವಾದ ಒಲವನ್ನು ಹೊಂದಿ ಕಾರಂತರ ರೀತಿಯಲ್ಲೇ ಲೇಖಕ
ಶಾಸಕರಾಗುತ್ತಾರೆ. ಹಾಗಾಗಿ ಕಾರಂತರ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹೀಗೆ ಮಕ್ಕಳಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತಾರೆ. ಕಾರಂತರು ಹರ್ಷ ಕಾರಂತ ಹಾಗೂ ಉಲ್ಲಾಸ ಕಾರಂತರ ಬಳಿ ಈ ದಿನ ನಿನಗೆ ಏನು ಬೇಕು ಎಂದು ಕೇಳಿದಾಗ ಅವರು ಈ ಹಕ್ಕಿಗಳು ದೂರ ದೂರ ಇರುತ್ತವೆ, ನೋಡೋಣ ಎಂದು ಹತ್ತಿರ ಹೋದರೆ ಹತ್ತಿರ ಹೋಗುವಷ್ಟರಲ್ಲಿ ಹಾರಿ ಹೋಗುತ್ತವೆ ಎಂದು ಹೇಳುತ್ತಾರೆ. ಅವುಗಳನ್ನು ನಾನು ಹತ್ತಿರದಿಂದ ನೋಡುವ ರೀತಿಯಲ್ಲಿ ಆಗಬೇಕು ಎಂದು ಹೇಳಿದಾಗ ಇಡೀ ಮುಂಬಯಿಯಲ್ಲಿ ಹುಡುಕಿ ಒಂದು ಅತ್ಯುತ್ತಮವಾದ ಬೈನಾಕ್ಯುಲರ್ ಅನ್ನು ತಂದುಕೊಡುತ್ತಾರೆ. ಒಂದು ಬಾರಿ ಉಲ್ಲಾಸ ಕಾರಂತರಿಗೆ ಜ್ವರ ಬಂದ ಸಂದರ್ಭದಲ್ಲಿ ಇಡೀ ರಾತ್ರಿ ಆ ಮಗುವನ್ನು ತನ್ನ ತೊಡೆಯ ಮೇಲೆಯೇ ಇರಿಸಿಕೊಂಡು ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ. ತನ್ನ ಮಕ್ಕಳಿಗೆ ಪ್ರತಿದಿನ ರಾತ್ರಿ 1 ಗಂಟೆಯವರೆಗೆ ಕಥೆಯನ್ನು ಹೇಳುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರು. ಆ ಕಥೆಯ ವಸ್ತುವನ್ನು ಮಕ್ಕಳು ಆಗಲೇ ನಿರ್ಧಾರ ಮಾಡುತ್ತಿದ್ದರು. ಹೀಗೆ ಅವರು ತೆಗೆದುಕೊಂಡ ವಸ್ತುವಿನ ಮೇಲೆ ಅವರು ಸುಮಾರು 1 ಗಂಟೆಯವರೆಗಿನ ಕಥೆಯನ್ನು ಹೇಳುತ್ತಿದ್ದರು. ಆದರೆ ದುರಾದೃಷ್ಟ ವಿಧಿಗೆ ಈ ಕುಟುಂಬದ ಮೇಲೆ ಹೊಟ್ಟೆಗಿಟ್ಟು ಬಂತೋ ಏನೋ ಗೊತ್ತಿಲ್ಲ. ಇವರ ಹಿರಿಯ ಮಗನಾದ ಹರ್ಷ ಕಾರಂತನಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತದೆ. ದ.ರಾ ಬೇಂದ್ರೆಯವರು ಹೇಗೆ ತಮ್ಮ ಕರುಳು ಕುಡಿಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಾರೋ ಅದೇ ರೀತಿಯಲ್ಲಿ ನೋವು ಅನುಭವಿಸುವ ಪ್ರಸಂಗ ಕಾರಂತರಿಗೆ ಬರುತ್ತದೆ. ಮುಂಬೈನಲ್ಲಿ ಎ.ವಿ. ಬಾಳಿಗ ಇವರು ಬಹುದೊಡ್ಡ ಶಸ್ತ್ರತಜ್ಞರು. ಇವರು ಇಂಗ್ಲೆಂಡ್ ನಲ್ಲಿ ಶಿಕ್ಷಣ ಮಾಡಿರುತ್ತಾರೆ. ಅವರು ಹರ್ಷ ಕಾರಂತರಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡುತ್ತಾರೆ. ನಂತರ ಶಿವರಾಮ ಕಾರಂತರು ಎ.ವಿ. ಬಾಳಿಗ ಅವರಿಗೆ ಹಣವನ್ನು ನೀಡದೇ ಇರುವುದಕ್ಕೆ ಅವರಿಗೆ ಸಮಾಧಾನವಾಗುವುದಿಲ್ಲ. ಹಾಗಾಗಿ ಹೆಬ್ಬಾರರು ಬರೆದ ಒಂದು ಚಿತ್ರಕಲೆಯನ್ನು ಅವರಿಗೆ ಉಡುಗೊರೆಯಾಗಿ ನೀಡುತ್ತಾರೆ. ಆದರೆ ಚಿಕಿತ್ಸೆ ಪರಿಣಮಿಸದೆ ಅವರ ಮಗ ವಿಧಿವಶರಾಗುತ್ತಾರೆ. ಮುಂಬಯಿಯಲ್ಲಿಯೇ ತನ್ನ ಮಗನ ಶವ ಸಂಸ್ಕಾರವನ್ನು ಮಾಡಿದ ನಂತರ ಮುಂದೆ ಎಷ್ಟು ಬಾರಿ ಮುಂಬೈಗೆ ತೆರಳಿದರೂ ಆ ಒಂದು ಪ್ರದೇಶಕ್ಕೆ ಹೋಗುತ್ತಲೇ ಇರಲಿಲ್ಲ. ಏಕೆಂದರೆ ಆ ಪ್ರದೇಶಕ್ಕೆ ಹೋದರೆ ತನ್ನ ಮಗನ ನೆನಪು ಆಗುತ್ತದೆ ಎಂದು. ಈ ರೀತಿಯಲ್ಲಿ ಅವರು ಅವರ ನೋವನ್ನು ಹೇಳಿಕೊಳ್ಳಲಿಕ್ಕೆ ಆಗದೆ ಅವರೇ ಅನುಭವಿಸುತ್ತಾರೆ. ತನ್ನ ಮಗನಾದ ಹರ್ಷನ ಮರಣದ ನಂತರ ಲೀಲಾ ಕಾರಂತರು ಅಗಾಧ ನೋವನ್ನು ಅನುಭವಿಸುತ್ತಾರೆ. ಇದರಿಂದ ಅವರು ಖಿನ್ನತೆಗೂ ಒಳಗಾಗುತ್ತಾರೆ. ಲೀಲಾ ಕಾರಂತರು ಯಾವಾಗ ಮಾನಸಿಕ ಕಾಯಿಲೆಗೆ ತುತ್ತಾಗುತ್ತಾರೋ ಆಗ ಇಡೀ ಕುಟುಂಬವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಹೀಗೆ ಆ ಮಾನಸಿಕ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗದೆ ಲೀಲಾ ಕಾರಂತರು ವಿಧಿವಶರಾಗುತ್ತಾರೆ. ಒಂದು ಬದಿಯಲ್ಲಿ ತನ್ನ ಮಗನಾದ ಹರ್ಷನ ಸಾವು, ಇನ್ನೊಂದು ಬದಿಯಲ್ಲಿ ಅಗಾಧವಾಗಿ ಪ್ರೇಮಿಸುತ್ತಿದ್ದ ತನ್ನ ಮಡದಿಯ ಸಾವು, ಈ ಎರಡು ಕಾರಂತರ ಮನಸ್ಸಿನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರುತ್ತದೆ. ಇಂದಿನ ಪೀಳಿಗೆಯು ಯಾವುದೇ ಒಂದು ಕೆಲಸವನ್ನು ಪರಿಪೂರ್ಣ ಮಾಡಬೇಕೆನ್ನುವ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಒಂದು ವೇಳೆ ಆಸಕ್ತಿಯನ್ನು ಹೊಂದಿದ್ದರೂ ತಮ್ಮ ಬಳಿ ಸಮಯದ ಅಭಾವವಿದೆ ಎಂದು ನೆಪವನ್ನು ನೀಡುತ್ತಾರೆ. ಆದರೆ ಎಲ್ಲಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿ ಆ ಎಲ್ಲಾ ಕ್ಷೇತ್ರದಲ್ಲಿನ ಕೆಲಸವನ್ನು ಪರಿಪೂರ್ಣವಾಗಿ ಮಾಡುತ್ತಿದ್ದ ಕಾರಂತರು ತನ್ನ ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಕೃತಿಯಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ. ಅವರು ಅವರ ಬಗ್ಗೆ ಹೀಗೆ ಹೇಳುತ್ತಾರೆ: ನಾನು ಸಮಯದ ಅಭಾವದ ಕುರಿತು ಎಂದು ನೆಪ ಹೇಳಿದವನಲ್ಲ. ಪ್ರತಿದಿನ ರಾತ್ರಿ ನಾನು 9 ತಾಸುಗಳ ನಿದ್ರೆ ಸಾಲದೆ ಹಗಲು ಸಹ 1 ತಾಸು ನಿದ್ರಿಸುತ್ತೇನೆ, ಅಥವಾ ಮನಸ್ಸು ಬಂದರೆ ಇನ್ನೂ ಹೆಚ್ಚಿನ ಅವಧಿಯವರೆಗೆ ನಿದ್ರಿಸುವ ಅವಕಾಶವೂ ಇದೆ ಎಂದು ತಿಳಿದಿದ್ದೇನೆ. ಸಮಯವು ಸಾಲದೆ ನನ್ನ ಯಾವುದೇ ಕೆಲಸವು ಇಲ್ಲಿಯ ತನಕ ಕೆಟ್ಟಿದ್ದು ಕಾಣಲ್ಲ. ಕೈಯಲ್ಲಿ ಒಂದಲ್ಲ ಒಂದು ಕೆಲಸವಿಲ್ಲದಿದ್ದರೆ ಸಮಯ ಕಳೆಯುವುದು ಹೇಗೆ ಎನ್ನುವುದು ಚಿಂತೆ. ನನ್ನ ಬಳಿ ಪುಸ್ತಕವನ್ನು ಓದಲು ಬಹಳಷ್ಟು ಸಮಯವಿದೆ. ಮಾಡಬೇಕಾಗಿರುವ ಕೆಲಸಗಳು ವಿಫಲವಾಗಿವೆ. ಸಮಯವು ಬಹಳಷ್ಟು ಇದೆ. ಬದುಕಿಗೂ ಮಾನವೀಯ ಚಟುವಟಿಕೆಗಳಿಗೂ ಬಹಳ ನಿಕಟ ಸಂಬಂಧವಿದೆ ಎಂಬುದು ನನ್ನ ಅಭಿಪ್ರಾಯ ಎಂದು ಹೇಳುತ್ತಾರೆ. ನಾವು ಬದುಕಿದ್ದೇವೆ ಎಂದು ಅನ್ನಿಸಿಕೊಳ್ಳಬೇಕಾದರೆ ಒಂದಲ್ಲ ಒಂದು ಚಟುವಟಿಕೆ ಇರಲೇಬೇಕು. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಹೇಳುವಂತಹ ದೂರನ್ನು ಅವರು ಎಲ್ಲಾ ಕ್ಷೇತ್ರದಲ್ಲಿಯೂ ಇದ್ದರೂ ಅವರಿಗೆ ಬಹಳಷ್ಟು ಸಮಯವಿದೆ ಎಂದು ಹೇಳುತ್ತಿದ್ದರು. ಹೀಗೆ ನನ್ನ ಬಳಿ ಬಹಳಷ್ಟು ಸಮಯವಿದೆ, ಮಾಡಲಿಕ್ಕೆ ಕೆಲಸ ಬೇಕು ಅಷ್ಟೇ ಎಂದು ಹೇಳುತ್ತಿದ್ದರು. ಕಾರಂತರು ಎಂತಹವರು ಎಂದು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳುತ್ತಾರೆ. ನನ್ನ ದೃಷ್ಟಿಯಲ್ಲಿ ಕಾರಂತರನ್ನು ವರ್ಣಿಸಬೇಕೆಂದರೆ 6 ಜನ ಕುರುಡರು ಹೋಗಿ ಒಂದು ಆನೆಯ ಸ್ವರೂಪವನ್ನು ತಿಳಿದ ಹಾಗೆ ಕಾರಂತರನ್ನು ವಿಶಾಲವಾದ ಸಮುದ್ರವೆಂದು ವರ್ಣಿಸುವುದುಂಟು. ತಮ್ಮದೇ ಶೈಲಿಯಲ್ಲಿ ಅವರ ಬದುಕನ್ನು ನಡೆಸಿಕೊಂಡು ಬಂದ ಅವರು ನಿಜವಾಗಿಯೂ ಸಾಹಸಿಯೇ ಎಂದು ಹೇಳಬಹುದು. ಕನ್ನಡದಲ್ಲಿ ಮಕ್ಕಳಿಗೆ ವಿಶ್ವಕೋಶವೇ ಇಲ್ಲ ಎನ್ನುವ ಸಂದರ್ಭದಲ್ಲಿ ವಿಶ್ವಕೋಶವನ್ನು ರಚಿಸುತ್ತಾರೆ. ಕೈಗಾದಲ್ಲಿ ಪರಿಸರ ರಕ್ಷಣೆಗಾಗಿ
ಹೋರಾಡುತ್ತಾರೆ. ಕೈಗಾವರದಿಂದ ಉಂಟಾಗುವ ಅನಾನುಕೂಲಗಳ ಕುರಿತಾಗಿ ತಾವೇ ಒಂದು ಕ್ಯಾಮೆರಾವನ್ನು ತಂದು ಚಿತ್ರಿಸಿ ಮುಂದೆ ಅದುವೇ ಒಂದು ದೊಡ್ಡ ಕಥೆಯಾಗುತ್ತದೆ. ಒಮ್ಮೆ ಊರಿನಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಾಗ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿದ್ದಾಗ ಮಂಗನ ಕಾಯಿಲೆ ಬಂದ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜನರಿಗೆ ತಿಳಿಸಿಕೊಡುತ್ತಾರೆ. ಕಾರಂತರು ಹೇಳಿದ್ದು ಕಡಿಮೆ, ಮಾಡಿ ತೋರಿಸಿದ್ದು ಹೆಚ್ಚು. ಹೀಗಾಗಿ ಅವರು ಹೇಳುತ್ತಾರೆ, ಬೇರೆಯವರಿಗೆ ಹೇಳುವ ಮುನ್ನ ನೀನೇ ಅದನ್ನು ಮಾಡು ಎಂದು. ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಖಂಡಿಸಿದ ಇವರು ಪುತ್ತೂರಿನಲ್ಲಿ ಬಾಲವನವನ್ನು ಆರಂಭಿಸುತ್ತಾರೆ. ತನ್ನ ಮಗನಾದ ಉಲ್ಲಾಸ ಕಾರಂತನನ್ನೇ ಮೊದಲ ವಿದ್ಯಾರ್ಥಿಯನ್ನಾಗಿಸಿಕೊಂಡು ಬೋಧನೆಯನ್ನು ಮಾಡುತ್ತಾರೆ. ಅದರಿಂದ ಆಕರ್ಷಿತರಾಗಿ ಹಲವಾರು ಮಕ್ಕಳು ಅಲ್ಲಿಗೆ ಬರುತ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾರಂತರನ್ನು ರವೀಂದ್ರನಾಥ ಠಾಗೂರ್ ಅವರಿಗೆ ಹೋಲಿಸಿದ್ದಾರೆ. ಆದರೆ ಈ ಹೋಲಿಕೆ ಸರಿ ಎನಿಸುವುದಿಲ್ಲ. ಏಕೆಂದರೆ ರವೀಂದ್ರನಾಥ ಠಾಗೂರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಶಿಕ್ಷಣ ಪದ್ಧತಿ ಕ್ಷೇತ್ರದಲ್ಲಿ, ಕಾವ್ಯ ಕ್ಷೇತ್ರದಲ್ಲಿ, ವರ್ಣಚಿತ್ರ ಕಲೆ ಕ್ಷೇತ್ರದಲ್ಲಿ ಇಷ್ಟರಲ್ಲೇ ಅವರ ಬದುಕು ಸೀಮಿತವಾಗಿತ್ತು. ಆದರೆ ಕಾರಂತರಿಗೆ ಹೇಳಲಾಗುತ್ತದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ರಚಿಸದ ಸಾಹಿತ್ಯ ಕ್ಷೇತ್ರವಿಲ್ಲವೆಂದು. ಕಾರಂತರ ಬದುಕು ವೈವಿಧ್ಯಮಯವಾದದ್ದು. ಠಾಗೂರ್ ಅವರು ಶಾಂತಿ ನಿಕೇತನವನ್ನು ಆರಂಭಿಸುವ ಸಂದರ್ಭದಲ್ಲಿ ಅಲ್ಲಿನ ಜನರು ಹಾಗೂ ಸರ್ಕಾರ ಸ್ಪಂದಿಸುತ್ತದೆ. ಆದರೆ ಕಾರಂತರಿಗೆ ಯಾರು ಕೂಡ ಬೆಂಬಲವನ್ನು ನೀಡುವುದಿಲ್ಲ. ಎಲ್ಲರೂ ಇವನಿಗೆ ಹುಚ್ಚು ಹಿಡಿದಿದೆ ಎಂದು ಅಪಹಾಸ್ಯ ಮಾಡುತ್ತಾರೆ. ಆರಂಭದಲ್ಲಿ ಕಾರಂತರು ಗಾಂಧಿವಾದಿಯಾಗಿರುತ್ತಾರೆ. ಗಾಂಧಿವಾದಿ ಎಂದರೆ ಗಾಂಧೀಜಿಯವರ ತತ್ವವನ್ನು ಪೋಷಿಸುವವರು. ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆಯನ್ನು ನೀಡಿದ ಸಂದರ್ಭದಲ್ಲಿ ಕಾರಂತರು ವಿದ್ಯಾಭ್ಯಾಸವನ್ನೇ ತೊರೆದು ಚಳುವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇವರು ಬಾಲ್ಯದಲ್ಲಿ ಗಾಂಧೀಜಿಯವರು ಏನು ಕರೆ ನೀಡುತ್ತಾರೋ ಅದನ್ನು ಅಕ್ಷರಶಃ ಪಾಲಿಸುತ್ತಾರೆ. ಆದರೆ ಆರಂಭದಲ್ಲಿ ಗಾಂಧಿವಾದಿಯಾದ ಕಾರಂತರು ಮುಂದೆ ಗಾಂಧೀಜಿಯವರನ್ನು ವಿರೋಧಿಸುವ ಪ್ರಸಂಗ ಬರುತ್ತದೆ. ಗಾಂಧೀಜಿಯವರ ಸಿದ್ಧಾಂತಗಳು ಸರಿ ಇಲ್ಲ ಎಂದು ಅನ್ನಿಸಿದ ತಕ್ಷಣವೇ ಗಾಂಧೀಜಿಯವರ ಸಹವಾಸವನ್ನು ಬಿಡುತ್ತಾರೆ. ಆರಂಭದಲ್ಲಿ ಗಾಂಧೀಜಿಯವರ ಸಿದ್ಧಾಂತಗಳನ್ನು ಒಪ್ಪಿಕೊಂಡ ಕಾರಂತರು ಮುಂದೆ ಏಕೆ ಗಾಂಧೀಜಿಯವರನ್ನು ವಿರೋಧಿಸುತ್ತಾರೆ ಎಂಬುದನ್ನು ನಾವು ಅಗತ್ಯವಾಗಿ ತಿಳಿದುಕೊಳ್ಳಲೇಬೇಕು. ಹೀಗೆ ಈ ಪ್ರಭಾವದಿಂದಾಗಿ ಕಾರಂತರ ಜೀವನವನ್ನು ರೂಪಿಸಿದ 2 ಘಟನೆ ನಡೆಯುತ್ತದೆ. ಮೊದಲನೆಯದು ವೇಶ್ಯರ ಬಗ್ಗೆ ತೋರಿಸಿದ ಕಾಳಜಿ. ಅಂದರೆ ಅಂದು ದೇವದಾಸಿ ಪದ್ಧತಿ ಇತ್ತು. ಒಮ್ಮೆ ಶ್ರೀಮಂತರ ಕುಟುಂಬದ ಸಮಾರಂಭವಿರುತ್ತದೆ. ಆಗಿನ ಕಾಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಸಮಾರಂಭವಾದ ಸಂದರ್ಭದಲ್ಲಿ ಕೆಲವು ಹೆಣ್ಣು ಮಕ್ಕಳು ಅಲ್ಲಿ ಬಂದು ನೃತ್ಯ ಮಾಡುವ ಪದ್ಧತಿ ಇತ್ತು. ಹೀಗೆ ಆ ದೇವದಾಸಿಯರು ನೃತ್ಯ ಮಾಡುತ್ತಿರುವ ಸನ್ನಿವೇಶವನ್ನು ಕಂಡ ಕಾರಂತರು ಇವರ ಬದುಕಿಗೆ ಭದ್ರತೆ ಏನು ಎಂದು ಯೋಚಿಸುತ್ತಾರೆ. ಹೀಗೆ ಒಬ್ಬಾಕೆಯ ಮಗನ ಬಳಿ ಸ್ನೇಹವನ್ನು ಬೆಳೆಸಿಕೊಂಡು ಅವರ ದಾರುಣ ಬದುಕಿನ ಕಥೆಯನ್ನು ಕೇಳಿದಾಗ ಕಾರಂತರು ಮರುಗುತ್ತಾರೆ. ತಕ್ಷಣ ಕಾರಂತರು ಗಾಂಧೀಜಿ ಅವರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಈ ರೀತಿ ಇರುವಂತಹ ಮಕ್ಕಳಿಗೆ ಆಗಲಿ ಅಥವಾ ಆ ಮಹಿಳೆಯರಿಗೆ ಆಗಲಿ ಪರಿಹಾರವೇನಿದೆ ಎಂದು ಪ್ರಶ್ನಿಸಿದಾಗ ಗಾಂಧೀಜಿ ಅವರು ಬ್ರಹ್ಮಚಾರಿಣಿಯಾಗಿಯೇ ಉಳಿದುಕೊಳ್ಳಬೇಕು ಎಂದು ಉತ್ತರಿಸುತ್ತಾರೆ. ಗಾಂಧೀಜಿಯಿಂದ ಈ ರೀತಿಯ ಉತ್ತರವನ್ನು ಪಡೆದ ಕಾರಂತರಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಕಾರಂತರ ಮೇಲೆ ಯಾವೆಲ್ಲ ವಿಷಯಗಳು ಪ್ರಭಾವ ಬೀರುತ್ತವೆ ಎಂಬುದನ್ನು ನೋಡುವ. ಕಾರಂತರು ಸೆಕ್ಸ್ಟನ್ ಬ್ಲೇಕ್ ನ ಬರಹಗಳಿಂದ ಪ್ರಭಾವಿತರಾಗುತ್ತಾರೆ. ಕಾರಂತರ ಬರಹಗಳನ್ನು ಓದಿದ ಮಹೇಶ ರಾಯರು ಇಂತಹ ಕಥೆಗಳಿಂದ ಏನು ಉದ್ದೇಶ ಸಾಧನೆಯಾಗುತ್ತದೆ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ನಂತರ ಕಾರಂತರು ಮುಂದೆ ಗಂಭೀರ ಹಾಗೂ ವೈಚಾರಿಕ ತಳಹದಿಯ ಕೃತಿಗಳನ್ನು ರಚಿಸಲು ಆರಂಭಿಸುತ್ತಾರೆ. ಇವರು ತಮ್ಮ ಕೃತಿಗಳಲ್ಲಿ ನವೋದಯ ಕಾಲದ ಮೌಲ್ಯಗಳಾದ ರಾಷ್ಟ್ರಭಕ್ತಿ, ಸ್ವರಾಜ್ಯ ಚಿಂತನೆ ಮೊದಲಾದ ಅಂಶಗಳನ್ನು ಒಳಪಡಿಸಿಕೊಂಡಿದ್ದರು. 1978ರಲ್ಲಿ ಕುವೆಂಪು ಹಾಗೂ ದ ರಾ ಬೇಂದ್ರೆಯ ನಂತರದಲ್ಲಿ 3ನೇ ವ್ಯಕ್ತಿಯಾಗಿ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುತ್ತಾರೆ. ಇವರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ. ಇವರು 2 ಕವನ ಸಂಕಲನಗಳನ್ನು ರಚಿಸಿರುವರು ಹಾಗೂ 47 ಕಾದಂಬರಿಗಳನ್ನು ರಚಿಸಿರುವರು. ಹೀಗಾಗಿ ಇವರನ್ನು ಕವಿ ಎಂದು ಕಾಣುವುದಕ್ಕಿಂತ ಹೆಚ್ಚಾಗಿ ಕಾದಂಬರಿಕಾರ ಎಂದೇ ಗುರುತಿಸುತ್ತೇವೆ. ರಾಷ್ಟ್ರಗೀತ ಸುಧಾಕರ, ಸೀಳ್ಗವನಗಳು ಇವರ ಕವನ ಸಂಕಲನಗಳು. ಇವರು ರಚಿಸಿದ ಕಾದಂಬರಿಗಳು ಅಳಿದ ಮೇಲೆ, ಮರಳಿ ಮಣ್ಣಿಗೆ, ಹೆತ್ತಳ ತಾಯಿ, ತಾವು ಕಟ್ಟಿದ ಸ್ವರ್ಗ, ಕನ್ಯಾಬಲಿ, ತರುಳಿನ ಕರೆ, ಸೋಮನ ದುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು, ಮೈಮನಗಳ ಸುಳಿಯಲ್ಲಿ, ಸನ್ಯಾಸಿಯ ಬದುಕು, ಸರಸಮ್ಮನ ಸಮಾಧಿ, ಗೊಂಡಾರಣ್ಯ,
ಕೇವಲ ಮನುಷ್ಯರು, ಭತ್ತದ ತೊರೆ, ಈ ರೀತಿಯಲ್ಲಿ ಇವರು ರಚಿಸಿದ ಕಾದಂಬರಿಗಳಲ್ಲಿ 4 ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಅವುಗಳು ಚೋಮನ ದುಡಿ, ಕುಡಿಯರ ಕೂಸು, ಚಿಗುರಿದ ಕನಸು ಹಾಗೂ ಬೆಟ್ಟದ ಜೀವ. ಇವರು ಸುಮಾರು 53 ನಾಟಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ 36 ನಾಟಕಗಳು ಪ್ರಕಟಗೊಂಡಿವೆ. 17 ನಾಟಕಗಳು ರಂಗ ಮೇಲೆ ಪ್ರದರ್ಶನಗೊಂಡಿದ್ದರೂ ಮುದ್ರಣವಾಗಿಲ್ಲ. 10 ಏಕಾಂಕ ನಾಟಕಗಳು, 13 ಗೀತ ನಾಟಕಗಳು, 2 ಪೌರಾಣಿಕ ನಾಟಕಗಳು, 6 ಐತಿಹಾಸಿಕ ನಾಟಕಗಳು ಹಾಗೂ 22 ಸಾಮಾಜಿಕ ನಾಟಕಗಳು. ಸ್ಮೃತಿ ಪಟಲದಿಂದ ಹುಚ್ಚು ಮನಸ್ಸಿನ 10 ಮುಖಗಳು, ಕಾರಂತರು ರಚಿಸಿದ ಆತ್ಮಕಥನಗಳು, ಕಲಾವಿದ ಕೃಷ್ಣ ಹೆಬ್ಬಾರರು ಎಂಬ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ. ಸ್ನೇಹಿತರೆ, ಕಾರಂತರು ಯಾವೆಲ್ಲ ಕ್ಷೇತ್ರಗಳಲ್ಲಿ ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳ ಹೊರಟರೆ ಹಲವಾರು ವಿಷಯಗಳು ಬರುತ್ತವೆ. ಅವೆಲ್ಲವನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೋಟದಲ್ಲಿ ಶಿವರಾಮ ಕಾರಂತರು ಇದ್ದಂತಹ ಮನೆಯನ್ನು ಈಗ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಕೋಟ ಶಿವರಾಮ ಕಾರಂತರ ಎಲ್ಲಾ ಕೃತಿಗಳು ರಂಗರಥ ಎಂಬ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದು. ಇವರು ಕೇವಲ ಕನ್ನಡದಲ್ಲಿ ಮಾತ್ರ ಸಾಹಿತ್ಯ ರಚನೆ ಮಾಡಿಲ್ಲ, ಇಂಗ್ಲಿಷ್ ನಲ್ಲಿಯೂ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಶಿವರಾಮ ಕಾರಂತರಿಗೆ ಸಂದ ಪ್ರಶಸ್ತಿ ಹಾಗೂ ಪುರಸ್ಕಾರಗಳು 1923ರಲ್ಲಿ ಹಾಗೂ 1930ರಲ್ಲಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, 1959ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1966ರಲ್ಲಿ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1973ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್, 1973ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1978ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1990ರಲ್ಲಿ ಮಧ್ಯಪ್ರದೇಶದಿಂದ ತುಳಸಿ ಸಮ್ಮಾನ್ ಪ್ರಶಸ್ತಿ, 1992ರಲ್ಲಿ ಪಂಪ ಪ್ರಶಸ್ತಿ, 1981ರಲ್ಲಿ ಜಪಾನೀಸ್ ಡ್ಯಾನ್ಸ್ ಕ್ರಿಟಿಕ್ ಸೊಸೈಟಿ ಅವಾರ್ಡ್. ಸ್ನೇಹಿತರೆ, ಇದಾಗಿತ್ತು ಜೀವನದಲ್ಲಿ ಎಂದಿಗೂ ಕಲಿಕೆ ಎನ್ನುವುದು ನಿಲ್ಲಬಾರದು, ನಾವು ನಿರಂತರವಾಗಿ ಕಲಿಯುತ್ತಲೇ ಇರಬೇಕು ಎಂದು ತೋರಿಸಿಕೊಟ್ಟ ಶಿವರಾಮ ಕಾರಂತರ ಕುರಿತಾದ ಜೀವನಗಾಥೆ. ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಂತಹ ಮಹಾನ್ ವ್ಯಕ್ತಿಗಳ ಪರಿಚಯವನ್ನು ತಿಳಿಯುವುದಕ್ಕಾಗಿ ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.